ಬಿಟ್ಟು ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ 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 ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು ಮೇಯಿಸ್ಕೊಂಡು ಆಮೇಲೆ ಎಲೆಡ್ಕೆ ಹಾಕೊಂಡು ಆದ್ಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕ ಹಾಕೊಂಬಿಟ್ಟು ಆಮೇಲೆ ಬಸೀಟ ಹತ್ಕೊಂಬಿಟ್ಟು ಆಮೇಲೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬು ಹಚ್ಕೊಂಬಿಟ್ಟು ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಅಲ್ಲಿ ನಾವು ನಮ್ಮೂರಾಗ ಶಾರ್ಟ್ ಔಟ್ ಹೊಟ್ಟೆ ನೋವು ಅಮ್ಮ, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಹೊಟ್ಟೆ ನೋವು. ಹಲೋ, ಹೊಟ್ಟೆ ನೋವು ಏನು ಅಂದ್ರೆ ನಂಗೆ ಡೆಲಿವರಿ ಆಗಕ್ಕೆ ಟೈಮ್ ಬಂದೈತೆ. ಹೊಟ್ಟೆ ನೋವು, ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗಿ. ಹೊಟ್ಟೆ ನೋವು? ಹ್ಮ್. ಏನ್ ತಿಂದಿದ್ದೆ? ಏನ್ ತಿಂದಿದ್ದಲ್ಲ, ನೀನ್ ಮಾಡಿದ್ದು. ಅಯ್ಯೋ ಕಾಯ್ನಾ ಕ್ಯಾಯೋ ಪರಮಾತ್ಮ ಶುಭೋ. ಅಯ್ಯೋ ಮುಳ್ತು ಕಣೋ. ಹಲೋ ಹಲೋ, ಯಾರಿಗೆ ಫೋನ್ ಮಾಡಿರೋದು ನೀನು? ನನ್ ಗಂಡ ನರಸಿಂಹರಾಜು BN. ನಾನು ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ. ವಯಸ್ಸಾಗೆ ಮಕ್ಳು ಮಾಡಿದಿಲ್ಲ, ವಯಸ್ಸಿಗಿಂತ ಮುಂಚೆ ಎಷ್ಟು ಜನಕ್ಕೆ ಮಾಡಿದ್ದೆ ನೀನು? ಅಯ್ಯೋ 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 ತಾಯಿನಾಕ್ಯ, ನಮ್ಗೆ ಯಾ ಕರ್ಮಪ್ಪ ಇವು. ನಮ್ಮ ನೆಂಟ್ರಿಷ್ಟು ಒಂದ್ ಮಾತಾಡಾರಲ್ಲ, ಯಾ ಕರ್ಮ. ಹಲೋ ಹಲೋ ಯಾವಾಗ? ಹಲೋ ಹಲೋ, ನನ್ಗೆ ಮೀನ್ ತಿನ್ನಂಗ ಆಗೈತೆ. ಡೆಲಿವರಿ ಆಗಿ ಬೈಸ್ಕೊಂಡೈತೆ. ನನ್ಗೆ ಮೀನ್ ತಿನ್ನಂಗೈತೆ. ಮೀನ್ ತಾಂಬ. ಎಲ್ಲಿ ತಿಂತೀನಿ? ಮೀನು. ಮೀನು? ಹ್ಮ್. ನಾವ್ ಮೀನ್ ಮಾರೋಲ್ಲ. ನನ್ಗೆ ಬಸ್ರಿಗೆ ನನ್ಗೆ ಬೈಕೆ ಆಗೈತೆ. ಮೀನ್ ಮಾರೋಲ್ಲಿ ಇದ್ರೆ ತುಮಕೂರಾಗ ಮಂಗಲ್ಪೇಟೆ ಅದು ಇದು ಮೀನ್ ಮಾರೋದು ಎಲ್ಲಿ ಅಂತ ಕೇಳ್ರಿ, ತುಮಕೂರಾಗ ಹೇಳ್ತಾರೆ. ನಿನ್ ಬೈಕ್ ಮಣ್ಣಾಕ, ನಿನ್ ಕಣ್ ಗಕ್ಕಿಕ ಲೋಪರ್ ಮನೆ ಕರೆನಾಗ್ರ ಕಚ್ಚ. ನೀನ್ ಹೋಗೋದಾರ ಆಕ್ಸಿಡೆಂಟ್ ಆಗಿ ಸಾಯ. ನೀನೆ ಹೋಗಿ ಮೀನ್ ತಾಂಬ ಒಂದ್ 2 kg. ನಾವ್ ಮೀನ್ ಮಾರೋಲ್ಲ. ಮೀನ್ ಮಾರೋದೇನಿದೆ? ಮೀನ್ ಮಾರದ ತಾಂಬ ಬೇಸರಿ ನನ್ ಮಗ್ನೆ. ಅಯ್ಯೋ ತಾಯಿನ ಚಾಯ, ಅಯ್ಯೋ ಅಮ್ಮನ ಚಾಯ. ಹಂಗೆ ಹಾವು ಕಚ್ಚಿ ಸತ್ತೋಗಿ ಆ ವಿಷ ಎಲ್ಲ ತಿಕ್ಕೆ ಮಕ್ಕೆ ಎಲ್ಲ ಏರ್ಕೊಂಡು ಆ ನಮ್ಮ ನಿನ್ ಮೈಯೆಲ್ಲ ಹಸ್ಲಾಗಿ ಅವಾಗ ಎಣ ತಗೊಂಡೋಗಿ ಹೂವು ಹಾಕಿ ಹಾರ ಹಾಕಿ ಆ ಗುಂಡಿ ಎಲ್ಲ ತೆಗ್ದು ನೀನ್ ಅದ್ರೊಳಗೆ ಮುಚ್ಚಿ ಅದ್ರ ಮೇಲೆಲ್ಲ ಹೂವು ಹಾಕಿ ಬಾಳೆಹಣ್ಣು ಹಾಕಿ ಇಕ್ಕಿ ಹಿಂಗೆ ಉಸಿರು ಕಟ್ಟಿ ಸತ್ತೋಗಲ್ವಲ್ಲ. ನಮ್ಮ ನೋಡಿ ನನಗೆ 2 ಮಾತಾಡಿದ್ರೆ ಉಸಿರು ಕಟ್ಟಿದಂಗ ಆಗುತ್ತೆ. ನನ್ಗೆ ಬಸ್ರಿ ನನ್ಗೆ ಬೈಕೆ ಆಗೈತೆ. ಮೀನ್ ತಗೊಂಡು ಜಲ್ದಿ ಬಾ, ಇವತ್ತು ಮೀನ್ ಸಾರು ಮಾಡ್ಬಿಡ್ತೀನಿ. ಮೀನ್ ಸಾರು ಮಾಡ್ಬಿಟ್ಟು ಇಬ್ರು ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು ಮೇಯಿಸ್ಕೊಂಡು ಆಮೇಲೆ ಎಲೆಡ್ಕೆ ಹಾಕೊಂಡು ಆದ್ಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕ ಹಾಕೊಂಬಿಟ್ಟು ಆಮೇಲೆ ಬಸೀಟ ಹತ್ಕೊಂಬಿಟ್ಟು ಆಮೇಲೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬು ಹಚ್ಕೊಂಬಿಟ್ಟು ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಯಾರು ಅಲ್ಲಿ ನಾವು ನಮ್ಮೂರಾಗ ಶಾರ್ಟ್ ಔಟ್ ಸಿಕ್ಬಿಡು. ಹಲೋ ಹಲೋ ಅಣ್ಣ. ಹಲೋ ನರಸಿಂಹಣ್ಣ, ಓ ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಣ್ಣ? ಏನೋ ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನೀವ್ ಚೆನ್ನಾಗಿರ್ತೀರ ಅಣ್ಣ. ಯಾವತ್ತು ದೇವ್ರು ನಿಮಗ್ ಚೆನ್ನಾಗಿರ್ಬೇಕಣ್ಣ. ದೇವ್ರು ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ. ನೀವು ಶಿವ ಪಾರ್ವತಿ ಇದ್ದಂಗೆ. ಯಾರನ್ನ ಮಾತಾಡ್ಲಿ ಗೋಳಾಡ್ತಾರಲ್ಲ. ಯಾಕ ಅದನ್ನೇ ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ಗೋಳಾಡೋದಂತದೇನಪ್ಪ ಕೊಟ್ಟಿದ್ದೀನ್ರ ಅವತ್ತು. ಹಲೋ ಹಲೋ, ಅವತ್ತು ನೀವು ಕೊಟ್ಟಿ 2 ಸೇರ್ ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲ ತಿಂದು ಜೀವನ ಮಾಡಿದೀವಿ. ನಿಮ್ ಉಪಕಾರ ಯಾವತ್ತು ಮರಿಲಣ್ಣ. ನೀವೊಂಥರ ಶಿವ ಪಾರ್ವತಿ ಇದ್ದಂಗಣ. ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ. ಅಮ್ಮ ವಿಶಾಲಮ್ಮ ಇದೆಯಲ್ಲ, ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ. ಎಲ್ಲಾರ್ಗು ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತೈತೆ, ಎಲ್ಲಾರ್ಗು ದುಡ್ಡೆಲ್ಲ ಕೊಡ್ತೈತೆ. ನೀನು ಎಷ್ಟೋ ಸರಿ ಎಷ್ಟೋ ಜನ ಹುಳ್ಳಿಕಾಳು ಕೊಟ್ಟಿದೀಯಾ, ಕಾಯಿ ಕೊಟ್ಟಿದ್ಯಾ, ಹುಣ್ಸೆಹಣ್ಣು ಕೊಟ್ಟಿದ್ಯಾ.
ಅಣ್ಣ ಬಿಡಿ ಸ್ವಾಮಿ, ಅವೆಲ್ಲ ಏನು ಅದು ನಾವು ಅವು ಏನ್ ಇರಾವತಿ ಕೊಟ್ಟು ನಾವು ಇಲ್ದಿದ್ರೆ ಏನ್ ಕೊಡಿವ ಸ್ವಾಮಿ. ಅಣ್ಣ ನರಸಿಂಹಣ್ಣ ತಡಿ ಒಂದ್ ನಿಮಿಷ ಅಣ್ಣ. ಅಣ್ಣ ಓ ನರಸಿಂಹಣ್ಣ ನೀನ್ ಮಾತಾಡ್ಬೇಡ, ಅವ್ರಿಗೆ ನಮ್ಮ ಫ್ರೆಂಡ್ಗೆ ಅಣ್ಣ ಅಣ್ಣ ಅವ್ರಿಗೆ ಯಾರೋ ಊಟ ಕಿತ್ಬಿಟ್ಟವ್ರು ಅಂತ ಯಾರು ಕೇಳೋಣ ಒಂಚೂರು. ಯಾರು ಹೇಳೋಣ, ಅವ್ರು ಸದೆ ಬಡ್ದು ಬಿಡ್ತೀನಿ ನೋಡೋಣ. ಯಾರು ಹೇಳೋಣ, ಯಾರಣ್ಣ ನಿಂಗೆ ತೊಂದರೆ ಕೊಟ್ಟಿದ್ದು? ಜಲ್ಡೆ ಸ್ವಾಮಿ ಸ್ವಾಮಿ. ಏನಣ್ಣ, ಎಲ್ಲವ್ರಣ್ಣ ಅವರು? ಗೊತ್ತಿಲ್ಲ ಸ್ವಾಮಿ. ಯಾಕಣ್ಣ ಊಟ ಬಿಟ್ಟಿರೋದು ಎಲ್ಲ? ಜಲ್ಡೆ ಸ್ವಾಮಿ ಅದು ಅದೇ ಅದು ಹೇಳ್ಬಾರ್ದು ಸ್ವಾಮಿ. ಇಲ್ಲ ನಮ್ಮ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ, ಹೇಳ್ಬಾರ್ದು. ಅದು ಇದು ಏಸ್ಗೆ ಹೋಗಿ ಬರೋ ಕಾಳನ್ನ ಜಲ್ದಿ ಹಿಡಿದು ಒಣಗಿಸ್ಕೊಂಡು ಸಾರು ಮಾಡ್ಕೊಂಡು ಉಣ್ಣೋದೇನು ಸ್ವಾಮಿ? ಏಸ್ಕೆಯಲ್ಲಿ ಬರುತ್ತಲ್ಲ ಕಾಳು, ಹೆಂಗ್ ಬರ್ತಣ್ಣ? ಅದೇ ಬಾತ್ರೂಮ್ಗೆ ಹೋಗುವಾಗ. ನೀವೇ ಅನ್ನ ತಿನ್ನ ಬಾಯಿಗೆ ಎಂತ ಮಾತಾಡ್ತೀಯಣ್ಣ ನೀನು? ಓ ನಾನೆಲ್ಲ ಬಂದು ನೀವೇ ಕೇಳಿದ್ದಲ್ವ ಹಿಂಗೆ, ನಾನು ಬಾಯಿ ಬಿಟ್ಟೆ ಹೇಳಲ್ಲ. ಅದು ವಾಂಟ್ ಬಂದಂಗ ಆಗುತ್ತೆ, ಬಾಯಿ ಬಿಟ್ಟೆ ಹೇಳಲ್ಲ ನಾನು. ಯಪ್ಪ ಸ್ವಾಮಿ, ಬಾಯಿನ ಕ್ಯಾಯ ನನ್ನ ಮಗ ಹೇಳಿ ಮನೆ ಅದಕ್ಕೆ ನಮ್ ಬೇಡ ಅನ್ನಪ್ಪ ಅಕ್ಕ. ಅವ್ನ ಅಮ್ಮನ ಸ್ವಾಮಿ ನನ್ನ ಮಗ ಅಣ್ಣರು ನೀರು ಕೊಡ್ರಿ, ನೀರು ಅಣ್ಣಾರು ವಾಂತಿ ಮಾಡ್ತೇನೆ. ನಾನ್ ಸುಮ್ಮನಿದ್ದವ್ರು ಅಣ್ಣಾರು ವಾಂತಿ ಮಾಡ್ಕೊಂಡಂಗ್ ಮಾಡ್ತೇವೆ. ಅಮ್ಮನಕ್ಕ ನನ್ನ ಮಗ ಏನ್ ಹೇಳ್ಬಿಟ್ನಪ್ಪೋ ತಾಯಿನಕ್ಕ. ಅವರೇ ಕಾಳು ಚೆನ್ನಾಗಿ ಕಾಣುತ್ತ ಕಣ್ಣಿಗೆ. ನೀರು ಅಮ್ಮ ಏನೇ ತಪ್ಪಾದ್ರೂ ಮನ್ಸಿದ್ರೆ ನನ್ ಪುಸ್ತಕ ಬಾಯ್ ಬಿಟ್ಟು ನಾನು ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ನನ್ ಕಷ್ಟ ನಾನೇ ಅನುಭವಿಸ್ತೀನಿ. ಅಮ್ಮ ನರಸಿಂಹಣ್ಣ ಒಂದ್ ಸ್ವಲ್ಪ ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಒಂಚೂರು ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಅಯ್ಯೋ ಉಪ್ಪು ಇರ್ಲಿ, ನೀನ್ ಹೆಂಗಣ ತಡ್ಕೊಂಡಿದ್ಯಾ ಮತ್ತೀಗೋ? ನಾನ್ ಏನೋ ಕೈ ಮಸ್ಕ್ ಇಕ್ಬಿಟ್ಟಾರ ಯಾರೋ ಅನ್ಕೊಂಡಿದ್ದೆ. ಏನಣ್ಣ ಇದು? ಇಲ್ಲ ಸ್ವಾಮಿ, ಇವ್ನ ಅಮ್ಮ ಅಣ್ಣಾಡ ಬಾತ್ರೂಮ್ಗೆ ಹೋಗಿ ಜಡ್ಡೆ ತಗೊಂಡೋಗು, ಅದ್ರೊಳಗೆ ಹೊರಗಡೆ ಹೋಗು, ನೀರಾಗ ಜಾಸ್ತಿ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಒಣಗಿಸಿಬಿಟ್ಟು ತಿರ್ಗಾ ಕಾಳೆಲ್ಲ ವೇಸ್ಟ್ ಮಾಡೋದು ಯಾಕೆ? ತಿರ್ಗಾ ಸಾಂಬಾರ್ ಮಾಡ್ಕೊಂಡ್ರಿ ನಾವ್ ಹಿಂಗೆ ಮಾಡೋದು ಅಂತ. ಅಣ್ಣ ಓ ನರಸಿಂಹಣ್ಣ ಒಂದ್ ನಿಮಿಷ ತಡಿ ಅಣ್ಣಾರೇ. ಅಣ್ಣ ಅವ್ರ ನಂಬರ್ ಇಟ್ಕೊಳ್ಳೋಣ ಅಣ್ಣಂತವ. ನರಸಿಂಹಣ್ಣ ಓ ಅವ್ರ ನಂಬರ್ ಕೊಡೋಣ. ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ, ಇದ್ರೊಳಗೆ ಐತೆ, ಹುಡ್ಕಕ್ ಬರಲ್ಲ. ಮಾಡಿದ್ರ ಇವಾಗ ಯಾರನ್ನ ಈ ನಡುವೆ? ಇಲ್ಲ ಸ್ವಾಮಿ, ಮಾಡಿಲ್ಲ, ಯಾರು ಮಾಡಿಲ್ಲ. ಈಗ ನಡುವೆ ಇವು ಜಲ್ಡೆ ಸ್ವಾಮಿ ಮಾಡಿಲ್ಲ. ಒಟ್ನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಮಾತೇರ್ ಮಾಡಿದ್ರು ಸ್ವಾಮಿ. ಏನ್ ಮಂತ್ರ? ಏನೋ ಒಂದ್ ಮಂತ್ರ ಹೇಳಿದ್ರು. ಅವ್ರು ಯಾರು ತಿಕ್ಕು ಸ್ವಾಮಿ, ಒಂದೇ ಸಮುಖ ಇದು ರೈಲಾಗ ಹೋದಂಗ್ ಒಂದೇ ಸಮುಖ ಪಡ್ಕೊಂಡ್ಬಿಡ್ತಾನೆ. ಏನಂತ ಬಡ್ಕಂತಾರಣ್ಣ? ಸುತಾರಿ ನೀನ ಬಳ ಮುಡ್ಕೊಂಡ್ಬಿಡ್ತಾನೆ ಸ್ವಾಮಿ. ಅದು ಒಬ್ರಿಗೆ ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಅಣ್ಣ ನೀನ್ ಹೇಳ್ತಿದ್ರೆ ನನಗೇನೆ ಉಸಿರಾಡಕ್ ಆಗ್ತಿಲ್ಲ. ನೀನ್ ಹೆಂಗಣ ತಡ್ಕಂತ? ಇನ್ನೊಂದೇ ಒಂದ್ ಸೆಕೆಂಡ್ ಹೇಳಿದ್ರೆ ನನ್ ತಲೆ ಉಸಿರು ಹೊರಟಿತ್ತು. ಆಗ ಹಂಗ ಹೇಳ್ತಾನೆ, ಅವನಾರ ಮಾಡಿದ್ದ ಸ್ವಾಮಿ ಅಷ್ಟೇ. ಅಣ್ಣ ಈಗ ಮತ್ತೆ ಊಟ ಏನ್ ಮಾಡ್ತಿದ್ದೆ ಅಣ್ಣ ನೀನು? ಇದು ರಾಗಿ ಗಂಜಿ ಕುಡ್ದೆ ಸ್ವಾಮಿ. ನಾನು ಯಾಕೆ ಹೇಳಿನ ಅಮ್ಮ ನೀರು ಕೊಡ್ರಿ. ನೀರು ಬಿಟ್ಬಿಟ್ಟು ಒಂಚೂರು ಅಪ್ಪ ತಿರುಗಾಡಿಸಿದೆ, ಆಮೇಲೆ ತೀರಿಗಿರಿ ಹೋದರು. ಹಲೋ ಅಣ್ಣಾರೇ,
ಸ್ವಾಮಿ ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಣ್ ತಡಿ ಅಣ್ಣ. ಅಣ್ಣ ಒಂಚೂರು ತಿರ್ಗಾಡಿಸ್ರಿ ಸ್ವಾಮಿ ಎಬ್ಬರಿಸಿ. ಅಣ್ಣ ಬೇದಿ ಬೇರೆ ಅಮ್ಮ ಒಂದಿನಕ್ಕೆ ಹಿಂಗ್ ಆಡ್ತಾರಲ್ಲ ಇವ್ರು. ನಾನ್ ದಿನ ಅನುಭವಿಸ್ತಾನೆ, ಹಂಗ ಅನುಭವಿಸ್ಬಿಡ್ಲಿ ಸ್ವಾಮಿಗಳೇ. ನಂಬರ್ ಕೊಡೋಣ ಯಾಕೆ ತೀರೋದ ಅವ್ರ ನಂಬರ್ ಕೊಡೋಣ. ಇಲ್ಲಿ ತೀರೋದ ಸ್ವಾಮಿ? ಜಲ್ದೆ ಸ್ವಾಮಿ ನಂಬರ್ ಕೊಡು. ಗೊತ್ತಿಲ್ಲ ಸ್ವಾಮಿ ನನಗೆ. ಈಗ ಐತೆ ಅಂದೆ ಸ್ವಾಮಿ ನನಗೆ ಮುಡ್ಸಕ್ ಆಗಲ್ಲ, ಬೆಳಗ್ಗೆ ಹೋಗ್ತೀನಿ ಸ್ವಾಮಿ. ಅಣ್ಣಾರೇ ಅವ್ರ ವಾಚ್ ಆಗ್ತಿದ್ದಾರೆ ಏನಾದ್ರು ನೋಡಿ ಸ್ವಾಮಿ. ಅಣ್ಣ ಬೆಳಿಗ್ಗೆ ತಿಂದಿದ್ದೆ, ಈಗ ಮಜ್ಜಿಗೆ ಕುಡ್ಕೊಂಡ್ ಬಂದಿದ್ದೆ. ಪ್ಯಾಂಟ್ ಬಿಚ್ಚಿದಂಗೆ ಎಲ್ಲ ಮಜ್ಜಿಗೆಲ್ಲ ಹೊರಟೈತೆ ಅಣ್ಣ. ಬಿಡಿ ತುಂಬಿದ ಪೆಸೆಟ್ ಹೆಂಗನ ಮಾಡ್ತೀವಿ, ಆಮೇಲೆ ಮಾಡಿ. ಬೆಳಗ್ಗೆ ನನಗೆ ಆಗಲ್ಲ. ಅಣ್ಣ ಈ ಕಡೆ ಬಾಯಾಗೂ ಬತ್ತೈತೆ, ಈ ಕಡೆ ತಿಗ್ದಾಗೂ ಬತ್ತೈತೆ, ಏನಣ್ಣ ಮಾಡೋದು? ಹಲೋ ನರಸಿಂಹಣ್ಣ. ಹಲೋ ಲೆಕ್ಕಡಿ ಯಾಕಲ್ಲ ಏನ್ ಬಂದೈತ ನಿನ್ಗೆ? ಒಂದು ಆಫೀಸರ್ಗೆ ಬೆಲೆ ಇಲ್ವ ನಿನ್ನ? ಲೇ ನಾನ್ ಆಫೀಸರ್ ಕಣೋ, ಮುನ್ಸಿಪಲ್ ಆಫೀಸಿಂದ ಮಾಡ್ತಿರೋ, ಬಂದ್ ನಾಯಿ ಹಿಡ್ಕೊಂಡೋಗಿ ಬಾರೋ, ಸಂಬಳ ಹಂಗೆ ಕೊಡ್ತೀವ ನಿನ್ಗೆ, ಹಂಗೆ ಬರುತ್ತ ಸಂಬಳ ಕೊಡಕ್ಕೆ. ರಾಂಗ್ ನಂಬರ್ ಕಳ್ರಿ. ಯಾವ ಊರಿ ನಿಮ್ದ? ನಿಂದ ಯಾವ ಊರು ಹೇಳು? ನಂದು ಹಿರಿಯೂರು. ನಾನು ಹಿರಿಯಿಂದ ಕಳ್ಳ ಮಾತಾಡ್ತಿರೋದು. ಯಾರು ನಿನ್ನಿಂದ ನನಗೆ ಗೊತ್ತಿಲ್ಲ. ನನಗ್ ಗೊತ್ಕೊಂಡು ನೀನ್ ಯಾರು ಅಂತ? ಎಲ್ಲಿದ್ಯ ಈಗ? ಯಾರು ನೀನು ಈಗ ಏನ್ ಮಾಡ್ತಿದ್ಯ ಹೇಳು? ನಾನು ಗಾಯ ಕೆಲ್ಸಕ್ಕೆ ಹೋಗಿದ್ನಿ. ಒಂದು ಗೋಣಿ ಚೀಲ ತಗೊಂಡು. ಯಾರು ನೀನು? ಲೇ ನಾನ್ ಕಣ ಆಫೀಸರ್, ಮುನ್ಸಿಪಲ್ ಆಫೀಸಿಂದ. ಏಯ್ ಗಿರಿ ಅಲ್ಲೇ ನಿನ್ ಕಂಡ ಹೇಳೋಣ. ಕನ್ನಡ ಹೇಳಿ ಗಿರಿ ಅಲ್ದೆ. ನಾವು ಕಂಡಿಡ್ದ್ಬಿಟ್ಟ ಕರೆಕ್ಟಾಗಿ. ಕರಿಯ ಏನ? ಎಲ್ಲಿದ್ಯಾ? ಯಾಕ? ಬಾ, ಇಲ್ಲಿ ಏನೋ ಒಂದ್ ಕೆಲ್ಸ ಐತೆ. ಅದೇ ನಾನು ಲವ್ ಮಾಡ್ತಿದ್ನಲ್ಲ ಹುಡ್ಗಿ, ಅದು ಬಾ ಕರ್ಕೊಂಡೋಗು, ಮದುವೆ ಮಾಡ್ಬಿಡು, ಎಲ್ಲ ನಾವು ಮದುವೆ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ಐತೆ. ಹೋಗು. ಲೇ ದುಡ್ಡಿಲ್ಲ ಏನಿಲ್ಲ, ಎಲ್ಲಿ ಬಂದಿರೋದು? ಅದಕ್ಕೆ ನಿಮ್ಮ ಮನೆಗೆ ಏನೋ ಒಂದ್ 2 ದಿವಸ ಬಂದಿರಲ್ಲ ಅಂತ ಹೇಳ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಮಾಡಿದೆ. ಯಾರಪ್ಪ? ಯಾವ ಊರ ಅದು? ಅದ್ ಯಾವ್ದೋ ಊರ್ ಬಿಡು, ಬಂದ್ಮೇಲೆ ಹೇಳ್ತೀನಿ. ಈಗೆಲ್ಲ ಇರಕ್ ವ್ಯವಸ್ಥೆ ಮಾಡ್ಕೊಡ್ತೀವಿ, ಒಂದು 2 ದಿವಸ 3 ದಿವಸ. ಅಲ್ಲೋ ಅಲ್ಲಿ ಕೆಂಚು ಇದ್ದಾನೇನು? ಕೆಂಚ ಇದ್ದಾನ? ಕೆಂಚಿಲ್ಲ, ನಾನು ಫಸ್ಟ್ ನಿನ್ಗೆ ಫೋನ್ ಮಾಡಿದ್ದು. ನಂಬರ್ ಯಾರು ಕೊಟ್ಟಿದ್ದು ಇದನ್ನ? ಅಯ್ಯೋ ನಿನ್ಗೆ ಅವೆಲ್ಲ ಏನ್ ಕರಿಯಪ್ಪ, ಸುಮ್ನೆ ತಲೆ ತಿನ್ಬೇಡ. ಆ ಹುಡ್ಗಿ ಅಳ್ತಾವಳೆ, ಮನೆಯಿಂದ ಬಂದ್ಬಿಟ್ಟಲ್ಲಿ ಬಟ್ಟೆ ಎಲ್ಲ ತಗೊಂಡು ಕೊಡ್ತೀನಿ ನೋಡಿ, ಮಾತಾಡ್ತೀಯಾ? ಯಾರು ಕೊಡಲಿ? ಹಲೋ ಅಣ್ಣ. ಹಲೋ ಅಣ್ಣ, ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣ. ಬಟ್ಟೆ ನಾನ್ ರುಕ್ಮಿಣಿ ಅಣ್ಣ. ಯಾರಪ್ಪ? ನೋಡಿಲ್ಲ ನಾನು. ಅಣ್ಣ ನೀನ್ ನೋಡಿಲ್ಲ? ನಾನು ಇವ್ನ ಗಿರಿಗೂ ನಾನು ಇವನು ಒಂದು 2 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಅಣ್ಣ. ಮನೆ ಬಿಟ್ಟು ಬಟ್ಟೆ ಬಂದಿದ್ದೀನಿ, ತಗೊಂಡೋಗಂದ್ರೆ ಮನೆಗೆ ವಾಪಸ್ ಹೋಗು ಅಂತ. ನಾನು ಹೆಂಗಣ ಹೋಗ್ಲಿ, ನೀನೇ ಹೇಳೋಣ. ಈಗ ಇವ್ನು ಮದುವೆ ಆಗಲ್ಲ ಅಂತ ಅನ್ಕಣ ನನ್ನ. ಯಾರ ಜೆಂಟ್ಸ್ ಆಗಿದೆಯಲ್ಲ, ಎಂಟೇನ ನೀನು? ನಿನಗೆ ಗೊತ್ತಾಗಲ್ಲ ನಿನ್ನ ವಯಸ್ಸು? ಅಣ್ಣ ಇಲ್ಲ ಕಣ, ಏನ್ ಕಣ? ಆಮೇಲೆ ಮಾಡ್ರಿ, ನನಗೆ ಗೊತ್ತಿಲ್ಲ ನೀವು ಯಾರು. ಈಗ ಅಣ್ಣ ಒಂದ್ ಕೆಲಸ ಮಾಡು. ಹಲೋ ಕೊಡ್ತೀನಿ ನೋಡು ಅವನಿಗೆ. ಹಲೋ ಕರಿಯ, ಈಗ ಅವಳು ಮದ್ವೆ ಆಗಿದ್ಲು, ಗಂಡನ್ ಬಿಟ್ಟು ಬಂದ್ಬಿಟ್ಟವಳೆ. ಸುಮ್ಮನೆ ನನ್ನಿಂದ ಬಿದ್ದವಳು. ಅದಕ್ಕೆ ನಾನು ನೀನೇ ನನ್ನ ಮಡಿಕಂತಿ ಅವಳ ಮದುವೆ ಗಿದ್ವೆ ಆಗಿ ಅಂತ ನಾನು ನಿನಗೆ ಫೋನ್ ಮಾಡಿದೆ. ನಾನ್ ಮಡಿಕೆಮಾನ? ನೀನೇ ಕೇಳಪ್ಪ, ನನಗೇನ್ ಬೇಡ. ನೀನೇ ಕೇಳೋ, ನನಗೇನ್ ಬೇಡ. ಅಲ್ಲ ಕಣ, ಸುಮ್ಮನೆ ನನ್ನ ಕೈಲಿ ಆಗಲ್ಲಪ್ಪ, ನನ್ಗೆ ಈಗಲೇ ಒಂದು 2-3 ಅವೇ. ಅದಕ್ಕೆ ನೀನೇನ ಮಡಿಕಂತೀಯ ನಮ್ಮ ಅಮ್ಮನ? ಬೇಡಪ್ಪ, ನೀನೇ ಮಡಿಕೆ. ಹಂಗ ಅನ್ಬೇಡ ಕಣ್, ಬಾರ ಬಂದ್ಬಿಟ್ರಲ್ಲಿ. ನಂಗೇನ್ ಬೇಡ, ನಂಗೇನ್ ಬೇಡ. ಹಂಗ ಅನ್ಬೇಡ. ಬಾ ಇಲ್ಲಿ ಮಡಿಕ ಬಾ.
ಆ ಕೆಲಸಕ್ಕೆ ಬಂದೈತಿ ನಾ ಬರಕ್ಕೆ. ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅವಳನ್ನ ಹೆಂಗವಳೆ ಅಂತ ಸಕ್ಕತ್ತಾಗಿ ಹೊಡ್ಕಣಲ್ಲಿ